ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಮ್ಯಾನಿಫೆಸ್ಟೇಷನ್. ಹೌದು, ಇತ್ತೀಚೆಗೆ ಮ್ಯಾನಿಫೆಸ್ಟೇಷನ್ ಅನ್ನೋ ವರ್ಡ್ ತುಂಬಾ ಪಾಪ್ಯುಲರ್ ಆಗ್ಬಿಟ್ಟಿದೆ. ಯಾರನ್ನ ಕೇಳಿ, ನಾನು ಒಂದು ಬುಕ್ಕಲ್ಲಿ ಬರ್ದಿದ್ದೆ, ಮ್ಯಾನಿಫೆಸ್ಟ್ ಮಾಡಿದ್ದೆ, ಸೊ ನಾನು ಬರ್ದಿದ್ದೆಲ್ಲ ಆಯ್ತು. ನಾನು ಕಾರ್ಗೋಸ್ಕರ ಮ್ಯಾನಿಫೆಸ್ಟ್ ಮಾಡಿದ್ದೆ, ಕಾರ್ ಬಂತು. ಮನೆಗೋಸ್ಕರ ಮ್ಯಾನಿಫೆಸ್ಟ್ ಮಾಡಿದ್ದೆ, ಮನೆ ತಗೊಂಡೆ. ಬಿಸ್ನೆಸ್ಗೋಸ್ಕರ ಮ್ಯಾನಿಫೆಸ್ಟ್ ಮಾಡಿದೆ, ಬಿಸ್ನೆಸ್ ಸಿಕ್ತು, ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಈ ತರ ಹೇಳೋರು ತುಂಬಾ ಜನ ಇದ್ದಾರೆ. ಇನ್ನ ಕೆಲವ್ರು ಹೇಳ್ತಾರೆ, ಏನು ಮ್ಯಾನಿಫೆಸ್ಟ್ ಮಾಡ್ಬಿಟ್ರೆ ಎಲ್ಲ ಆಗೋಗ್ಬಿಡತ್ತಾ, ಒಂದ್ ಬುಕ್ಕಲ್ಲಿ ಕುತ್ಕೊಂಡು ಬರದ ತಕ್ಷಣ ಎಲ್ಲ ಮ್ಯಾಜಿಕ್ ತರ ಏನಾದ್ರು ವರ್ಕ್ ಆಗತ್ತಾ, ನಾವೇನು ಕಷ್ಟ ಪಡೋದೇ ಬೇಡ್ವಾ, ಕೆಲಸ ಮಾಡೋದೇ ಬೇಡ್ವಾ, ತಂತಾನೆ ಆಗೋಗ್ಬಿಡತ್ತಾ, ಹಿಂಗೆ ಕೇಳೋಕೆ ಜನ ಕೂಡ ಇದ್ದಾರೆ. ಸೊ ಅದಕ್ಕೆ ನಾನ್ ಅನ್ಕೊಂಡೆ, ಮ್ಯಾನಿಫೆಸ್ಟೇಷನ್ ಬಗ್ಗೆ ನಿಮ್ಗೆಲ್ಲ ಇರುವಂತ ಡೌಟ್ ನ ಕ್ಲಿಯರ್ ಮಾಡೋಣ. ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು, ಅದು ಹೇಗ್ ವರ್ಕ್ ಆಗತ್ತೆ, ಮತ್ತೆ ನಾನ್ ಏನ್ ಮ್ಯಾನಿಫೆಸ್ಟ್ ಮಾಡಿದ್ದೆ, ನಂಗೆ ಅದು ವರ್ಕ್ ಆಯ್ತಾ ಇಲ್ವಾ, ಅದೇ ಆಗುತ್ತೆ ಅನ್ನೋದಾದ್ರೆ ಹೇಗ್ ವರ್ಕ್ ಆಗತ್ತೆ, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಿದೀನಿ. ನನ್ಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಾಗಿದ್ದು ಲಾಸ್ಟ್ ಇಯರ್. ಅಲ್ಲಿವರೆಗೂ ಈ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು, ಅದು ಹೇಗ್ ವರ್ಕ್ ಆಗತ್ತೆ, ನಾವೇನ್ ಮಾಡ್ಬೇಕು, ಹೇಗಿರತ್ತೆ, ಏನೂ ಗೊತ್ತಿರ್ಲಿಲ್ಲ ಅದು. ಸೊ ನಾನು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಈ ವಿಡಿಯೋನ ನೋಡಿದ್ದು ಮ್ಯಾನಿಫೆಸ್ಟೇಷನ್ ಬಗ್ಗೆ. ಸೊ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಬಟ್ ನಿಜ ಹೇಳ್ಬೇಕಂದ್ರೆ ನನ್ಗೆ ಏನು ಅರ್ಥ ಆಗಿಲ್ಲ. ನಾನು ಜಸ್ಟ್ ವಿಡಿಯೋ ನೋಡಿದೆ, ಅದ್ರಲ್ಲಿ ಅವ್ರು ಹೇಳಿದ್ರು 3-6-9 ಮೆಥಡ್ ಫಾಲೋ ಮಾಡಿ. ಅಂದ್ರೆ ಬೆಳಗ್ಗೆ 3 ಸತಿ ಬರೀರಿ, ಮಧ್ಯಾಹ್ನ 6 ಸತಿ ಬರೀರಿ, ಸಾಯಂಕಾಲ 9 ಸತಿ ಬರೀರಿ. ಸೊ ನೀವ್ ಅನ್ಕೊಂಡಿದ್ದೆಲ್ಲ ಫುಲ್ಫಿಲ್ ಆಗತ್ತೆ ಅಂತ ಹೇಳಿ. ಸೊ ಹಿಂಗೆ ನೋಡಿ ಸುಮ್ನಾಗ್ಬಿಟ್ಟಿದೆ, ಇದೆಲ್ಲ ಹೆಂಗ್ ವರ್ಕ್ ಆಗತ್ತೆ, ನಮ್ ಪಾಡಿಗೆ ನಾವು ಕೆಲಸ ಮಾಡಿದ್ರೆ ತಾನೇ ಇದೆಲ್ಲ ನಡೆಯೋದು, ಕೆಲಸ ಮಾಡಿದ್ರೆ ಸುಮ್ನೆ ಬರದ್ ಬಿಟ್ರೆ ವರ್ಕ್ ಆಗ್ಬಿಡತ್ತಾ, ಈ ತರ ಯೋಚನೆ ಬಂತು, ಸುಮ್ನಾದೆ. ಸೊ ಬಟ್ ರಿಪೀಟೆಡ್ಲಿ ನಾವು ಇವಾಗ ಯೂಟ್ಯೂಬ್ ಏನ್ ಮಾಡತ್ತೆ ಅಂತ ಹೇಳಿದ್ರೆ, ನಾವ್ ಒಂದು ವಿಡಿಯೋನ ನೋಡಿದ್ವಿ ಅಂತ ಹೇಳಿದ್ರೆ ಅದು ಸಜೆಸ್ಟ್ ಮಾಡ್ತಾ ಹೋಗುತ್ತೆ ಸಿಮಿಲರ್ ವಿಡಿಯೋಸ್ನ. ಸೊ ಹಂಗೆ ಪುನಃ ಪುನಃ ಬರೋದಕ್ಕೆ ಶುರುವಾಯ್ತು. ಐಮ್ ಲೈಕ್ ಓಕೆ, ಲೆಟ್ ಮಿ ಸಿ ಏನಿದೆ ಅಂತ ಹೇಳಿ ಪುನಃ ಇನ್ನೊಂದ್ 2-3 ವಿಡಿಯೋಸ್ ನೋಡ್ದೆ. ಸೇಮ್ 3-6-9 ಮೆಥಡ್ ಬಗ್ಗೆನೇ ಇತ್ತು. ಸರಿ ಟ್ರೈ ಮಾಡೋಣ ಅಂತೇಳಿ ಶುರು ಮಾಡ್ದೆ. ನಾನು ಆಕ್ಚುಲಿ ಏನ್ ಮಾಡಿದ್ದೆ ಅಂತ ಹೇಳಿದ್ರೆ, ಒಂದು ನೋಟ್ ಪ್ಯಾಡ್ ತಗೊಂಡೆ, ಹೊಸ ನೋಟ್ ಪ್ಯಾಡ್ ತಗೊಂಡ್ಬಿಟ್ಟು ಬೆಳಗ್ಗೆ ಒಂದ್ 3 ಸತಿ, ಮಧ್ಯಾಹ್ನ 6 ಸತಿ, ಸಾಯಂಕಾಲ 9 ಸತಿ ಈ ತರ ಬರೀತಾ ಇದ್ದೆ. ಬಟ್ ಟೈಮ್ ಅಂತ ಅಂದ್ರೆ ಈಗ ನಾನು ಎದ್ದು ಫ್ರೆಶ್ ಅಪ್ ಆಗಿ ವರ್ಕೌಟ್ ಮಾಡಿ ನನ್ನ ಬೊಟಿಕ್ ಬರೋವರೆಗೂ ಏನು ಬರೀತಾ ಇರ್ಲಿಲ್ಲ. ಸೊ ಬಂದ ಮೇಲೆನೆ ಬರೀತಾ ಇತ್ತು. ಅಂದ್ರೆ ಬರೀತಾ ಇದ್ರು ನೋಡಿ ಯಾರಾದ್ರೂ ಏನಾದ್ರು ಅನ್ಕೋತಾರೆ ಅನ್ನೋ ತರ ಫೀಲ್ ಬರ್ತಾ ಇತ್ತು. ಸೊ ಅದಕ್ಕೆ ನನ್ನ ಪ್ರಕಾರ ಏನಂದ್ರೆ 12 ಗಂಟೆವರೆಗೂ ಬೆಳಗ್ಗೆ ನಾವು ಗುಡ್ ಮಾರ್ನಿಂಗ್ 12 ಗಂಟೆವರೆಗೂ ಹೇಳ್ಬೋದಲ್ವಾ, ಹಂಗೆ ಬೆಳಗ್ಗೆ ಅಂದ್ರೆ 12 ಗಂಟೆವರೆಗೂ ಈ ತರ ಅನ್ಕೊಂಡಿದ್ದೆ. ಅನ್ಕೊಂಡ್ಬಿಟ್ಟು 9 ಗಂಟೆಗೆ ಬರೆಯೋದು, 10 ಗಂಟೆಗೆ ಬರೆಯೋದು, 11 ಗಂಟೆಗೆ ಬರೆಯೋದು, ಈ ತರ ಮಾಡ್ತಾ ಇದ್ದೆ. ಆಮೇಲೆ ಮಧ್ಯಾಹ್ನ ಅಂತಂದ್ರೆ ಊಟ ಎಲ್ಲ ಮುಗಿಸಿ ಒಂದ್ 4 ಗಂಟೆವರೆಗೂ ಅದು ಮಧ್ಯಾಹ್ನ ಫೀಲು. ಸೊ ಯಾವಾಗಾದ್ರೂ ಬರೀತಾ ಇದ್ದೆ. ಪುನಃ ಸಾಯಂಕಾಲ 9 ಗಂಟೆ ಆದ್ಮೇಲೆ 9-10 ಗಂಟೆ, ಕೆಲವೊಂದ್ಸತಿ ಮ್ಯಾಕ್ರಮ್ ಎಲ್ಲ ವರ್ಕ್ ಮಾಡ್ಬೇಕಾದ್ರೆ ರಾತ್ರಿ 11 ಗಂಟೆಗೆ ಬರ್ದಿದ್ದು ಇದೆ. 11 ಗಂಟೆ, 12 ಗಂಟೆ, 1 ಗಂಟೆ ಮರ್ತೋಗ್ತಾ ಇತ್ತು. ಸಡನ್ ನೀವು ಯಾವ್ದಾದ್ರು ಫಾಲೋ ಮಾಡ್ಬೇಕಂದ್ರೆ ಹೆಂಗ್ ನೆನ್ಪಾಗತ್ತಲ್ವಾ. ಸೊ ನೆನ್ಪಾಗೋವಲ್ಲ, ಇವತ್ ಬರ್ದಿಲ್ಲ ಅಲ್ಲ ಅಂತೇಳಿ ಎಷ್ಟ್ ಗಂಟೆ ರಾತ್ರಿ ಆಗ್ಲಿ ಮಲ್ಕೋ ಟೈಮಲ್ಲಿ ಬರ್ದ್ಬಿಟ್ಟು ಮಲ್ಕೋತಾ ಇದ್ದೆ. ಹಿಂಗೆ ಮಾಡ್ದೆ, 1 ದಿನ ಮಾಡ್ದೆ, 2 ದಿನ 3 ದಿನ ಮೇಂಟೈನ್ ಮಾಡ್ದೆ, 1 ವಾರ ಆಯ್ತು, 15 ದಿನ ಆಯ್ತಾ ಬಂತು. ನಂಗೆ ಅದು ರಿಸಲ್ಟ್ ಬಿಡಿ, ಯಾರಿಗೂ ಅದೇನು ಮ್ಯಾಜಿಕ್ ತರ ನಿಜವಾಗ್ಲೂ ವರ್ಕ್ ಆಗಲ್ಲ. ಸೊ ಬರೀತಾ ಇದ್ದೆ, ಬಟ್ ಬರೀತಾ ನನ್ಗೆ ಅನ್ನಿಸ್ತಾ ಇತ್ತು, ಏನದು ಏನ್ ಮಾಡ್ತಿದ್ದೀನಿ ನಾನು, 9 ಗಂಟೆ ರಾತ್ರಿ ಬರೀತೀನಿ, 10 ಗಂಟೆ ಬರೀತೀನಿ, 12 ಗಂಟೆ ಅಂದ್ರೆ ಅದಕ್ಕೊಂದು ಟೈಮ್ ಸೆನ್ಸೇ ಇಲ್ಲ ನನ್ಗೆ. ಸಿಕ್ಕಾಗಿ ನಂಗೆ ನೆನಪಾದಾಗೆಲ್ಲ ಬರೀತಾ ಇದ್ದೆ. ಅದ್ರಲ್ಲಿ ಅವ್ರು ಮೆನ್ಷನ್ ಮಾಡಿದ್ರು, ನೀವು ಬರಿಬೇಕಾರೆ ವಿತ್ ಫೀಲ್ ಅಲ್ಲಿ ಬರಿಬೇಕು, ಅಂದ್ರೆ ನಿಮ್ಗೆ ಏನ್ ಬೇಕು ಅಂತ ನೀವು ಬರೀತಿದ್ದೀರಾ. ಸೊ ಬರೀತಿರೋದು ನೀವು ಖುಷಿಯಿಂದ, ನಿಮ್ಗೆ ಆಲ್ರೆಡಿ ಅದು ನಿಮ್ಮ ಹತ್ರ ಇದೆ ಅನ್ನೋ ಫೀಲ್ ಅಲ್ಲಿ ನೀವು ಬರಿಬೇಕು ಅಂತೇಳಿ ಹೇಳ್ತಾ ಇದ್ರು. ನಾನು ಹಾಗೆ ನನ್ನ ಹತ್ರ ನಂಗೆ ಏನೇನ್ ಬೇಕೋ ನನ್ನ ಹತ್ರ ಆಲ್ರೆಡಿ ಇದೆ ಅನ್ನೋ ಫೀಲ್ ಅಲ್ಲೇ ಬರೀತಾ ಇದೆ. ಬಟ್ ಅದಕ್ಕೊಂದು ಟೈಮ್ ಸೆನ್ಸ್ ಇರ್ಲಿಲ್ಲ, ಎಂತ ಇರ್ಲಿಲ್ಲ, ಸುಮ್ನೆ ಹಂಗ್ ಬರೀತಾ ಇದ್ದಿದ್ದು. ಬಟ್ 15 ದಿನ ಆಯ್ತು, 16ನೇ ದಿನ ನನ್ಗೆ ಅನ್ನಿಸ್ತು, ಬೇಡ ಇದು ಏನಾಗ್ತಾ ಇದೆ, ಇದು ಏನ್ ಬರೀತಾ ಇದೀನಿ ನಾನು, ಸಿಕ್ಕ ಒಂದ್ ಟೈಮ್ ಸೆನ್ಸ್ ಮೇಂಟೈನ್ ಮಾಡ್ಬೇಕಲ್ವಾ. ಹಿಂಗೆ ಯಾವಾಗ್ಲೋ ಬರೆಯೋದು, ಮತ್ತೆ ನನ್ಗೆ ಆಲ್ರೆಡಿ ಕೋಪ ಇರತ್ತೆ, ಅಥವಾ ನಂಗೆ ಇನ್ನೇನೋ ಫೀಲಿಂಗ್ಸ್ ಇರತ್ತೆ, ಬೇಜಾರಾಗ್ತಿರತ್ತೆ. ಎವ್ರಿ ಡೇ ಹೆಂಗಾಗುತ್ತೆ ಅಂದ್ರೆ, ಬೊಟಿಕ್ ಅಂದ್ರೆ ಅಥವಾ ನಮ್ ಕೆಲಸ ಅಂದ್ರೆ ಒಂದೇ ತರ ಇರಲ್ಲ, ಸ್ಟ್ರೆಸ್ ಇರತ್ತೆ. ಸೊ ಈ ಸ್ಟ್ರೆಸ್ ಎಲ್ಲ ಇಟ್ಕೊಂಡ್ಬಿಟ್ಟು ಮನ್ಸನ್ನ ಕಾಮ್ ಮಾಡ್ಕೊಂಡು ನಾನ್ ಖುಷಿಯಾಗಿದ್ದೀನಿ, ನಂಗೆ ಇದು ಸಿಕ್ಕಿದೆ, ಅದು ಸಿಕ್ಕಿದೆ, ಹಿಂಗ್ ಬರೀತಾ ಹೋದ್ರೆ ಅದು ನಮ್ಮ ಏನದು ಸಬ್ ಕಾನ್ಶಿಯಸ್ ಮೈಂಡ್ ಗೊತ್ತಾಗುತ್ತಲ್ವಾ, ನಮ್ದು ಇನ್ನರ್ ಹ್ಯಾಪಿನೆಸ್ ಇಲ್ಲ, ಸುಮ್ನೆ ನಾವು ಅನ್ಕೊಂಡ್ ಅದನ್ನ ಬರಿತಾ ಇದೀವಿ ಅನ್ನೋ ತರ ಫೀಲ್ ಆಗತ್ತಲ್ವಾ. ಅದ್ ನನ್ಗೆ ಸೆನ್ಸ್ ಆಗಕ್ ಶುರುವಾಯ್ತು, ಇದು ತಪ್ಪು, ನಾನ್ ಮಾಡಿದ್ರೆ ಸರಿಯಾಗಿ ಮಾಡ್ಬೇಕು ಅದನ್ನ. ಇಲ್ಲ ಅಂತ ಹೇಳಿದ್ರೆ ಆ 3-6-9 ಮೆಥಡ್ ನಾನು ಫಾಲೋನೇ ಮಾಡ್ಬಾರ್ದು, ನಾನು ಏನ್ ಇದು ತುಂಬಾ ತಪ್ಪು ಅಂತ ಅನ್ಸೋಕ್ ಶುರುವಾಯ್ತು. ಆಮೇಲೆ ಒಂದು 2-3 ದಿನ ಬ್ರೇಕ್ ತಗೊಂಡೆ. ಬರ್ದಿದ್ದನ್ನೆಲ್ಲ ಏನ್ ಮಾಡ್ಬೇಕು ಅಂತ ಅದನ್ನ ಬೇರೆ ಒಂದ್ ವಿಡಿಯೋ ನೋಡ್ದೆ, ಅದ್ರಲ್ಲಿ ಇತ್ತು. ಅದನ್ನ ನೀಟಾಗಿ ಚಿಕ್ಕದಾಗಿ ಪೀಸ್ ಮಾಡಿ ಎಲ್ಲಾದ್ರೂ ಗಿಡದ ಹತ್ರ ಎಲ್ಲಾದ್ರೂ ಹಾಕಿ, ಅಥವಾ ಅದನ್ನ ಹಂಗೆ ಎತ್ತಿಡ್ಕೊಬಹುದು, ಹಿಂಗೆಲ್ಲ ಇತ್ತು. ಸರಿ ಇನ್ನೇನ್ ಮಾಡ್ಲಿ, ಚಿಕ್ಕ ಚಿಕ್ಕ ಪೀಸಸ್ ಅಂದ್ರೆ ಆಲ್ರೆಡಿ ಎಷ್ಟು 15 ದಿನ ಅಂತ ಹೇಳಿದ್ರೆ
ತುಂಬಾ ಒಂದು 10-15 ಪೇಜಸ್ ವರ್ಗೂ ಹೋಗಿತ್ತು. ಅಂದ್ರೆ 3 ಸತಿ 6 ಸತಿ 9 ಸತಿ ಅಂತ ಹೇಳಿದ್ರೆ ಅದು ನಿಮ್ಗೆ ಗೊತ್ತೇ ಆಗಲ್ಲ. ತುಂಬಾ ಹಾಫ್ ಬುಕ್ ಆಲ್ರೆಡಿ ಮುಗಿಸ್ಬಿಟ್ಟಿದೆ. ಅದನ್ನೆಲ್ಲ ತೆಗ್ದು ಪೀಸ್ ಮಾಡಿ ಹಾಕಿ ಬೇಜಾರಾಗೋಯ್ತು. ಆಮೇಲೆ ಇನ್ನೊಂದ್ ಸತಿ ಕುತ್ಕೊಂಡು ಪ್ರಾಪರ್ ಆಗಿ ಯೋಚನೆ ಮಾಡಿದೆ, ನಂಗೆ ನಿಜವಾಗ್ಲೂ ಇದನ್ನ ಮಾಡೋ ಅವಶ್ಯಕತೆ ಇದೆಯಾ, ಮಾಡ್ಬೇಕಾ, ಏನಿದು, ಯಾಕೆ, ಹೇಗ್ ವರ್ಕ್ ಆಗತ್ತೆ, ಇದನ್ನ ಫಸ್ಟ್ ಸ್ಟಡಿ ಮಾಡೋಣ ಅಂತೇಳಿ ವಿಡಿಯೋಸ್ ನೋಡ್ಲಿಕ್ಕೆ ಶುರು ಮಾಡಿದೆ ಯೂಟ್ಯೂಬಲ್ಲಿ. ಸೊ ಆಮೇಲೆ ನಂಗೆ ಅದು ಅರ್ಥ ಆಗಿದ್ದು, ನಾವು ಅದನ್ನ ಫೀಲ್ ಮಾಡಿ ಬರಿಬೇಕು. ನಮ್ಗೆ ಏನಿದೆ, ನಮ್ಗೆ ಏನ್ ಬೇಕು, ಸೊ ಅದನ್ನ ಫೀಲ್ ಮಾಡ್ಬೇಕು. ನಾವು ನಿಜವಾಗ್ಲೂ ನಮ್ಮ ಹತ್ರ ಇದೆ ಅನ್ನೋ ಫೀಲ್ ನ ನಾವು ತಗೋಬೇಕು. ನಾವ್ ಯಾವ್ದೇ ಸಿಚುವೇಶನ್ ಇರ್ಲಿ ತಗೊಬೇಕು. ಆ ಫೀಲ್ ನಮಗ್ ಬಂತ ನಾವು ಬರಿಬೇಕು, ಇಲ್ಲಾಂದ್ರೆ ನಾವು ಬರೆಯಕ್ಕೆ ಹೋಗ್ಬಾರ್ದು ಅಂತೇಳಿ ನಂಗೆ ಅದರಿಂದ ಗೊತ್ತಾಯ್ತು. ಮತ್ತೆ ಟೈಮಿಂಗ್ಸ್ ಇರುತ್ತೆ ಅದಕ್ಕೆ. ನಂತರ ಸಿಕ್ ಟೈಮಲ್ಲೆಲ್ಲ ಬರೆಯಂಗಿಲ್ಲ, ಅದಕ್ಕೊಂದು ಟೈಮಿಂಗ್ ಇರುತ್ತೆ. ಅಂದ್ರೆ ನಾನು ಅವಾಗ್ಲೇ ಹೇಳ್ದೆ ಅಲ್ಲ, ಮುಂಚೆ ಹಳೆ ವಿಡಿಯೋಗಳಲ್ಲಿ ಹೇಳಿರ್ತೀನಿ, ನಾನು ಮಲ್ಗೋಕ್ ಮುಂಚೆ ಅಥವಾ ನಾವ್ ಎದ್ದಾಗ ನಮ್ಮ ಮೈಂಡ್ ಆಲ್ಫಾ ಸ್ಟೇಟ್ ಅಲ್ಲಿ ಇರುತ್ತೆ ಅಂತ. ಸೊ ಆ ಸ್ಟೇಟ್ ಅಲ್ಲಿ ಬರೋದ್ರೆ ಅದು ಬೇಗ ನಮ್ಗೆ ಕನ್ಸು ನನ್ಸಾಗತ್ತೆ ಅಂತೇಳಿ ಹೇಳ್ದಿದೆ. ಸೊ ಅದನ್ನೆಲ್ಲ ಬರೆಯೋದಕ್ಕೆ ಪ್ರಾಪರ್ ಟೈಮಿಂಗ್ ಮೇಂಟೈನ್ ಮಾಡಬೇಕು ನಾವು. ಸೊ ಅವ್ರು ಹೇಳ್ತಾರೆ, ಎದ್ದಾಗ ನಾವು ಮಲ್ಗಿ ಎದ್ದಾಗ ಬರಿಬೇಕು, ಮತ್ತೆ ಮಲ್ಗೋಕ್ ಮುಂಚೆ ಬರಿಬೇಕು, ಜೊತೆಗೆ ನಾವು ಮಧ್ಯಾಹ್ನ ಊಟದ ಟೈಮಲ್ಲಿ ಹಂಗ್ ಬರಿಬೇಕು ಅಂತ ಅವ್ರು ಹೇಳಿದ್ರು. ಏನಕ್ಕಂದ್ರೆ ನಾನು ನಿಮ್ಗೆ ಹಳೆ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದೀನಿ, ನಾವು ಎದ್ದಾಗ ಒಂದ್ ಸ್ವಲ್ಪ ಹೊತ್ತು ನಮ್ಮ ಮೈಂಡ್ ಬಂದ್ಬಿಟ್ಟು ಆಲ್ಫಾ ಸ್ಟೇಟ್ ಇರುತ್ತೆ, ಇವನ್ ಮಲ್ಗೋಕ್ ಮುಂಚೆ ಕೂಡ. ಸೊ ಈ ಸ್ಟೇಟ್ ಅಲ್ಲಿ ಇದ್ದಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗ್ಬಿಟ್ಟು, ಸೊ ನಾವ್ ಏನ್ ಅನ್ಕೋತಾ ಇದ್ದೀವಿ ಅದೆಲ್ಲ ನಿಜ ಅಂತ ಭಾವಿಸ್ತಾ ಹೋಗುತ್ತೆ. ನಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವ್ ಯಾವ್ದು ಸತ್ಯ ಹೇಳ್ತಿದ್ದೀರಾ, ಯಾವ್ದು ಸುಳ್ಳು ಹೇಳ್ತಿದ್ದೀರಾ ಅದು ಗೊತ್ತಾಗೋದಿಲ್ಲ. ನೀವ್ ಏನ್ ಹೇಳ್ತಾ ಇದ್ದೀರಾ ಅದನ್ನಷ್ಟೇ ಅದು ಸತ್ಯ ಅಂತ ಹೋಗುತ್ತೆ. ಸೊ ಈ ಸಬ್ ಕಾನ್ಶಿಯಸ್ ಮೈಂಡ್ ಹೇಗ್ ವರ್ಕ್ ಆಗುತ್ತೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಬಿಕಾಸ್ ಅದು ತುಂಬಾ ದೊಡ್ಡ ಸ್ಟೋರಿ. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಇವಾಗ ಹೇಳಲ್ಲ. ಬಟ್ ಹೀಗೆ ನಾವು ಆಲ್ಫಾ ಸ್ಟೇಟ್ ಅಲ್ಲಿ ಇರೋದ್ರಿಂದ ಬೆಳಗ್ಗೆ ನಾವು ಎದ್ದ ತಕ್ಷಣ ಒಂದು 10-15 ನಿಮಿಷದಲ್ಲಿ ನಾವು ಎದ್ದೇಳೋದು ಸ್ವಲ್ಪ ಒಂದು 6-7 ಗಂಟೆ ಒಳಗಡೆ ಇದ್ರೆ ಒಳ್ಳೇದು. ಇನ್ನು ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ಆ ಟೈಮ್ ಬಿಟ್ವೀನ್, ಆ ಟೈಮಲ್ಲಿ ಅಥವಾ 2:30 ಆದ್ರೂ ಪರವಾಗಿಲ್ಲ, ಅಷ್ಟೊಳಗಡೆ ಬರಿಬೇಕು. ಮತ್ತೆ ರಾತ್ರಿ ಕೂಡ ಅಷ್ಟೇ 9 ಸತಿ ನಾವು ಏನು ಮಲ್ಗೋಕ್ ಮುಂಚೆ ಒಂದು 9 ಗಂಟೆ 10 ಗಂಟೆ ರಾತ್ರಿ ಒಳಗಡೆ ಬರೆದ್ರೆ ಒಳ್ಳೇದು. ಆದಷ್ಟು 8:30 ಅನ್ಕೊಳ್ಳಿ, 8:30 10 ಗಂಟೆ ಒಳಗಡೆ ಕಂಪ್ಲೀಟ್ ಮಾಡ್ಬೇಕು. ಸೊ 9 ಸತಿ ಬರಿಬೇಕು. ಇದು ಪ್ರಾಪರ್ ವೇ. 3-6-9 ಮೆಥಡ್ ನ ಪ್ರಾಪರ್ ವೇ ಇದೆ ಇರೋದು. ಸೊ ಮತ್ ಇನ್ನೊಂದೇನಂತಂದ್ರೆ, ನಾವು ಫೀಲ್ ಮಾಡಿ ಬರ್ದಿಲ್ಲ ಅಂತ ಹೇಳಿದ್ರೆ ಬರ್ದಿದ್ದು ವೇಸ್ಟ್. ಮತ್ತೆ ನಾವು ಕೆಲವ್ರು ಹೇಳ್ತಾರೆ, ನಾವು ಒಂದು ವಿಚಾರದ ಬಗ್ಗೆ 17 ಸೆಕೆಂಡ್ ಯೋಚನೆ ಮಾಡಿದ್ರೆ, ಒಂದೇ ವಿಚಾರದ ಬಗ್ಗೆ, ಬೇರೆ ಏನೂ ಮಿಕ್ಸಪ್ ಮಾಡಬಾರ್ದು, ಒಂದೇ ವಿಚಾರದ ಬಗ್ಗೆ 17 ಸೆಕೆಂಡ್ ಯೋಚನೆ ಮಾಡಿದ್ರೆ ನಾವೇನ್ ಅನ್ಕೋತಾ ಇದೀವಿ, ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಸತ್ಯ ಅನ್ಕೊಳತ್ತೆ ಅಂತ. ಕೆಲವ್ರು ಹೇಳ್ತಾರೆ ಅದು ಹಾಗಿಲ್ಲ 1 ನಿಮಿಷ ಅಂತ ಹೇಳ್ತಾರೆ, ಕೆಲವ್ರು ಹೇಳ್ತಾರೆ ಅದು ಸೈಂಟಿಫಿಕಲಿ ಇನ್ನು ಪ್ರೂವ್ ಆಗಿಲ್ಲ ಅಂತಾನು ಹೇಳ್ತಾರೆ. ಸೊ ಅದನ್ನ ಬಿಟ್ಬಿಡಿ. ಬಟ್ ಏನಂತ ಹೇಳಿದ್ರೆ, ನಾವು ಬರೀತಿರ್ತೀವಲ್ವಾ, ಅಟ್ಲೀಸ್ಟ್ ಬರೀಬೇಕಾದ್ರೆ ನಾವು ನಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದನ್ನ ಫೀಡ್ ಮಾಡ್ತಾ ಇರ್ತೀವಿ, ಇದೆಲ್ಲ ರಿಯಾಲಿಟಿ ಆಗಿದೆ. ಬಿಕಾಸ್ ಅದಕ್ಕೆ ಸತ್ಯ ಸುಳ್ಳು ಗೊತ್ತಾಗಲ್ಲ. ಸೊ ಇದೆಲ್ಲ ರಿಯಾಲಿಟಿ ಆಗಿದೆ, ನಾನು ಏನ್ ಬರೀತಾ ಇದ್ದೀನಿ ಅದೆಲ್ಲ ಸತ್ಯ. ಅದನ್ನ ನಾವು ಎಂಜಾಯ್ ಮಾಡ್ತಿರ್ತೀವಿ, ಅದನ್ನ ಫೀಲ್ ಮಾಡ್ತಿರ್ತೀವಿ. ಸೊ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಸತ್ಯ ಅಂತ ಅನ್ಕೋತಾ ಇರತ್ತೆ. ನಾವು ಬರೀತಿರ್ತೀವಿ 3 ಸತಿ 9 ಸತಿ. ಬಟ್ ಆದಷ್ಟು ಶಾರ್ಟ್ ಆಗಿ ಬರ್ಕೊಬೇಕು. ನಾವು ತುಂಬಾ ಲೆಂತಿ ಬರೀತಾ ಹೋದ್ರೆ 9 ಸತಿ ಬರೆಯೋ ಅಷ್ಟ್ರಲ್ಲಿ ನಮ್ಗೆ ಸಾಕೋಗ್ಬಿಟ್ಟಿರುತ್ತೆ, ಆ ಫೀಲು ಮರ್ತೋಗ್ಬಿಟ್ಟಿರತ್ತೆ. ಅದಕ್ಕೆ ಆದಷ್ಟು ಚಿಕ್ಕದಾಗಿ ನಿಮ್ಮ ವಿಷಸ್ ನ ಬರ್ಕೊಬಹುದು. ಸೊ ಮ್ಯಾನಿಫೆಸ್ಟೇಷನ್ ಅಂದ್ರೆ ಇಷ್ಟೇನಾ? ಬೆಳಗ್ಗೆ 3 ಸತಿ, ಮಧ್ಯಾಹ್ನ 6 ಸತಿ, ರಾತ್ರಿ 9 ಸತಿ ನಮ್ಗೆ ಏನ್ ಬೇಕು ಅದನ್ನ ಒಂದ್ ಬುಕ್ಕಲ್ಲಿ ಬರ್ದಿಟ್ಬಿಟ್ರೆ ನಾವ್ ಅನ್ಕೊಂಡಿದ್ದೆಲ್ಲ ಆಗ್ಬಿಡತ್ತಾ? ಇಲ್ಲ. ಕೆಲವ್ರು ಹೇಳ್ತಾರೆ ಇದ್ರ ಜೊತೆಗೆ ನಿಮ್ಮ ಕೆಲ್ಸ ಕೂಡ ಮಾಡ್ಬೇಕು, ನೀವ್ ಏನ್ ಅನ್ಕೊಂಡಿದ್ರ ಅದನ್ನ ಅಚೀವ್ ಮಾಡ್ಲಿಕ್ಕೆ ಅಂತ. ಅವಾಗ ಒಂದ್ ಕ್ವೆಶನ್ ಬರುತ್ತೆ, ನಾವು ನಮ್ಮ ಕೆಲ್ಸನ ಮಾಡಿದ್ರೆ ನಾವ್ ಮ್ಯಾನಿಫೆಸ್ಟ್ ಮಾಡ್ಲಿ ಬಿಡ್ಲಿ ನಾವ್ ಅನ್ಕೊಂಡಿದ್ದೆಲ್ಲ ಆಗತ್ತೆ ಅಲ್ವಾ? ಮತ್ ಯಾಕಲ್ಲಿ ಮ್ಯಾನಿಫೆಸ್ಟೇಷನ್? ಮತ್ ಯಾಕೆ ಮಾಡ್ಬೇಕು ನಾವು ಮ್ಯಾನಿಫೆಸ್ಟೇಷನ್ ಮಾಡಿ ಆಯ್ತು ಅಂತ ಯಾಕೆ ಅನ್ಕೊಬೇಕು? ನಾವು ಶ್ರಮ ಪಟ್ವಿ, ಕಷ್ಟ ಪಟ್ವಿ, ಅದಕ್ಕೆ ಆಯ್ತು ಅಂತಾನೆ ಅನ್ಕೋಬಹುದಲ್ವಾ? ಈ ತರ ಹೇಳೋರು ಕೂಡ ಇದ್ದಾರೆ. ನನ್ನ ಪ್ರಕಾರ ಮ್ಯಾನಿಫೆಸ್ಟೇಷನ್ ನಮ್ಗೆ ಯಾಕೆ ಬೇಕು ಅಂತ ಹೇಳಿದ್ರೆ, ನಮ್ಗೆ ಆ ಪಾಸಿಟಿವ್ ಎನರ್ಜಿ ಬೇಕಲ್ವಾ, ಪಾಸಿಟಿವ್ ಫೀಲಿಂಗ್ಸ್ ಬೇಕಲ್ವಾ. ನಾವ್ 3 ಹೊತ್ತು ನನ್ ಬಿಸ್ನೆಸ್ ನಡೆಯತ್ತಾ, ನನ್ಗ ಆ ಕೆಲ್ಸ ಆಗತ್ತಾ, ಈ ಕೆಲ್ಸ ಸಿಗತ್ತಾ, ಅದಾಗತ್ತಾ, ಇದಾಗತ್ತಾ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಇರ್ತೀವಿ. ಸೊ ಮ್ಯಾನಿಫೆಸ್ಟೇಷನ್ ಬಗ್ಗೆ ಪ್ರಾಪರ್ ಆಗಿ ಸಿಂಪಲ್ ಆಗಿ ನನ್ಗೆ ಅರ್ಥ ಆಗಿರೋದು ನಿಮ್ಗೆ ಹೇಳ್ಬೇಕು ಅನ್ನೋದಾದ್ರೆ, ನಾವು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ನಮ್ಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆ ಪಾಸಿಟಿವ್ ಎನರ್ಜಿಯಿಂದ ಪಾಸಿಟಿವ್ ಥಾಟ್ಸ್ ಬರಕ್ ಶುರುವಾಗತ್ತೆ. ಇವಾಗ ನಾನು ನಿಮ್ಗೆ ಹೇಳ್ತಿರ್ತೀನಿ ಅವಾಗ ನಾವ್ ಏನನ್ನ ಯೋಚನೆ ಮಾಡ್ತೀವೋ ಅದೇ ನಮ್ಗೆ ಆಗೋದು ಅಂತ. ಸೊ ನಾವು 3 ಹೊತ್ತು ನೆಗೆಟಿವ್ ಆಗೇ ಯೋಚನೆ ಮಾಡ್ತಾ ಇದ್ರೆ ಆಗತ್ತಾ ಆಗಲ್ವಾ ಈ ತರ ಕನ್ಫ್ಯೂಷನ್ ಅಲ್ಲೇ ಇತ್ತಂತ ಹೇಳಿದ್ರೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೂಡ ಕನ್ಫ್ಯೂಷನ್ ಅಲ್ಲೇ ಇರತ್ತೆ. ಅದ್ ನಮ್ಗೆ ಏನು ಹೆಲ್ಪ್ ಮಾಡೋದಕ್ಕಾಗಲ್ಲ.
ನಮ್ಮೆಲ್ಲರ ಲೈಫಲ್ಲಿ ನಮಗೆ ಸಿಕ್ಕಿರೋ ದಿ ಬೆಸ್ಟ್ ಫ್ರೆಂಡ್ ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಸೊ ನಾವು ಅದಕ್ಕೆ ಆದಷ್ಟು ಪಾಸಿಟಿವ್ ಎನರ್ಜಿನ, ಪಾಸಿಟಿವ್ ಫೀಲಿಂಗ್ಸ್ನ ಕೊಡ್ತಾ ಬಂದ್ರೆ ಅದು ನಮಗೆ ಬರೀ ಪಾಸಿಟಿವ್ ಥಾಟ್ಸ್ನೇ ಕೊಡ್ತಾ ಬರತ್ತೆ. ಸೊ ಆವಾಗ ಏನಾಗತ್ತೆ, ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ ನಾವು ಕಾನ್ಶಿಯಸ್ ಆಗಿ ನಾವು ಇವಾಗ ಏನ್ ನಾನಿದ್ದೀನಿ ಇದು ಕಾನ್ಶಿಯಸ್. ಸೊ ಇದು ನಾನು ದಿನದಲ್ಲಿ ಒಂದು 12 hours ಅಥವಾ ನಾನು ಎಷ್ಟು ಹೊತ್ತಿರ್ತೀನಿ ಅದು ಕಾನ್ಶಿಯಸ್ ಆಗಿರ್ತೀನಿ. ಬಟ್ ಸಬ್ ಕಾನ್ಶಿಯಸ್ ಮೈಂಡ್ ಹಂಗಲ್ಲ, 24 hours ಕೂಡ ಕೆಲಸ ಮಾಡ್ತಿರತ್ತೆ. ನಾವೇನ್ ಚಿಕ್ಕ ಚಿಕ್ಕ ಯೋಚನೆ ಮಾಡಿದ್ರು ಅದಕ್ಕೆ ಅದು ರಿಯಾಕ್ಟ್ ಮಾಡ್ತಿರತ್ತೆ, ಹೌದು 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 ಅನ್ನೋ ತರ. ಹೇಳದ್ನಲ್ಲ ಅವಾಗ್ಲೇ, ಅದಕ್ಕೆ ಸತ್ಯ ಸುಳ್ಳು ಗೊತ್ತಾಗಲ್ಲ, ವ್ಯತ್ಯಾಸ ಇಲ್ಲ. ಸೊ ನಾವ್ ಏನ್ ಹೇಳ್ತಾ ಇರ್ತೀವಿ, ನಾವು ಕೊರಗ್ತಿರ್ತೀವಿ ಒಳಗಡೆ, ಅದು ಹಂಗೇ ಥಾಟ್ಸ್ ಕೊಡ್ತಿರತ್ತೆ, ಹಂಗೇ ಫೀಲಿಂಗ್ಸ್ ಕೊಡ್ತಿರತ್ತೆ. ನಾವು ಖುಷಿ ಆಗಿದೀವ, ನಮ್ಗೆ ಅದೇ ಖುಷಿ ಫೀಲಿಂಗ್ ಕೊಡ್ತಿರತ್ತೆ. ಅದೇ ರೀಸನ್ಗೆ ನಮ್ಗೆ ಏನ್ ಬೇಕು, ನಮ್ಮ ಹತ್ರ ಏನ್ ಇಲ್ಲ, ನಮ್ಗಿದ ಅವಶ್ಯಕತೆ ಇದೆ. ಸೊ ಬಟ್ ನೀವು ಪ್ರಾಪರ್ ಆಗಿರ್ಬೇಕು. ನೀವೇ ಕನ್ಫ್ಯೂಷನ್ ಅಲ್ಲಿ ಒಂದಿನ ನಂಗೆ ಅದು ಬೇಕು ಅನ್ಸುತ್ತೆ, ಒಂದಿನ ಇದು ಬೇಕನ್ಸುತ್ತೆ, ಹಂಗ ಅನ್ಸುತ್ತೆ ಹಿಂಗ ಅನ್ಸುತ್ತೆ ಅಂತ ಹೇಳ್ತಾ ಹೋದ್ರೆ ಅದಕ್ಕೆ ಏನು ಅರ್ಥ ಆಗಲ್ಲ, ಅದು ಇದ್ದಿದ್ದು ಕನ್ಫ್ಯೂಸ್ ಆಗೋಗ್ಬಿಡತ್ತೆ. ಸೊ ನಿಮ್ಗೆ ಏನ್ ಬೇಕು ಅದಕ್ಕೆ ಪ್ರಾಪರ್ ಆಗಿ ಸ್ಟಿಕ್ ಆಗ್ಬಿಟ್ಟು ಅದಕ್ಕೆ ಆ ಫೀಲ್ ಕೊಡಿ. ನನ್ಗಿದು ಬೇಕು, ನನ್ನ ಹತ್ರ ಆಲ್ರೆಡಿ ಇದೆ ಅನ್ನೋ ಫೀಲ್ ಕೊಡ್ತಾ ಬನ್ನಿ. ಅದೇನ್ ಮಾಡತ್ತೆ, ಅದಕ್ಕೆ ನಿಮ್ಗೆ ಏನೇನ್ ಸಹಾಯ ಬೇಕು ಅಂದ್ರೆ ನಿಮ್ಗೆ ಅದು ಅವಶ್ಯಕತೆ ಇದೆ ಅಂತ ನೀವು ಅದ್ರ ಹತ್ರ ಕೇಳ್ಕೊಂಡಿದ್ದೀರಾ ಅಲ್ವಾ. ಸೊ ನಿಮ್ಗೆ ಅದು ಏನೇನು ಅವಶ್ಯಕತೆಗೆ, ನಿಮ್ಗೆ ಏನೇನು ರೀಚ್ ಆಗ್ಲಿಕ್ಕೆ ಏನೇನ್ ಬೇಕು ಅದನ್ನ ಅದ್ ಮಾಡ್ತಾ ಹೋಗುತ್ತೆ, ಆ ಥಾಟ್ಸ್ ಕೊಡ್ತಾ ಹೋಗುತ್ತೆ, ನಿಮ್ನ ಮೋಟಿವೇಟ್ ಮಾಡತ್ತೆ, ಗೈಡ್ ಮಾಡತ್ತೆ. ನಿಮ್ಗೆ ನೆಗೆಟಿವ್ ಎನರ್ಜಿ ಅನ್ನೋದನ್ನೇ ಕೊಡೋದಿಲ್ಲ ಅದು. ಯಾಕಂದ್ರೆ ನೀವು ಅದಕ್ಕೆ ನೆಗೆಟಿವ್ ಎನರ್ಜಿನ ಹಾಕೇ ಇಲ್ಲ, ನೀವು ಹಾಕಿರೋದೆಲ್ಲ ಬರೀ ಪಾಸಿಟಿವ್ ಎನರ್ಜಿ. ಸೊ ಅದೇನ್ ಮಾಡತ್ತೆ, ನೀವು ಅದಕ್ಕೆ ಏನ್ ಹಾಕಿರ್ತೀರಾ ಅದನ್ನ ನಿಮ್ಗೆ ವಾಪಸ್ ಕೊಡುತ್ತೆ. ಸೊ ನೀವು ಪಾಸಿಟಿವ್ ಆಗಿ ಕೊಟ್ಟಿರ್ತೀರಾ, ನನ್ನ ಹತ್ರ ಇದಿದೆ ಅದಿದೆ ಅಂತ ಫೀಲ್ ಕೊಟ್ಟಿರ್ತೀರಾ. ಅದೇನ್ ಮಾಡತ್ತೆ, ಓಕೆ ನೀವು ಕಾರ್ ಬೇಕು ಅಂದಿರ್ತೀರಾ, ಮನೆ ಬೇಕು ಅಂದಿರ್ತೀರಾ, ಅದಕ್ಕೆ ಏನ್ ಕೆಲಸ ಮಾಡ್ಬೇಕು ನೀವು, ಅದಕ್ಕೆ ನಿಮ್ನ ಮೋಟಿವೇಟ್ ಮಾಡತ್ತೆ, ಅದ್ರ ಥಾಟ್ಸ್ ನ ಬರೋದಕ್ಕೆ ಶುರು ಮಾಡತ್ತೆ, ಬೇರೆದನ್ನ ಕಡಿಮೆ ಮಾಡತ್ತೆ. ಅವಾಗ ತಂತಾನೆ ನಿಮ್ ಗುರಿ ತಲುಪ್ತೀರಾ ಅಲ್ವಾ ನೀವು. ಅದನ್ನ ಬಿಟ್ಟು ನೀವು ಬರೀ ಬೇಡದೇ ಇರೋದನ್ನೇ ನೆಗೆಟಿವ್ ಎನರ್ಜಿನ ಫೀಲ್ ಮಾಡ್ತಾ ಹೋದ್ರೆ ಬರೀ ನಿಮ್ಗೆ ಅದನ್ನೇ ಆಗತ್ತೆ ಆಗಲ್ಲ ಅದು ಇದು ಹಿಂಗೆ ಕನ್ಫ್ಯೂಷನ್ ತಗೊಂಡ್ ಹೋಗ್ತಿರತ್ತೆ. ನೀವು ಪಾಸಿಟಿವ್ ಹಾಕಿ ನನ್ನ ಹತ್ರ ಇದಿದೆ ಅದಿದೆ, ನಾ ಅಷ್ಟು ಖುಷಿ ಆಗಿದ್ದೀನಿ ಇಷ್ಟು ಖುಷಿ ಆಗಿದ್ದೀನಿ ಅಂತ ಅದಕ್ಕೆ ಸ್ವಲ್ಪ ಹೊತ್ತು ಫೀಲ್ ಕೊಟ್ಟಾಗ ಏನಾಗುತ್ತೆ, ನಿಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ರಿಯಾಲಿಟಿಗೆ ತರೋದಕ್ಕೆ ಹೆಲ್ಪ್ ಮಾಡುತ್ತೆ. ರಿಯಾಲಿಟಿಗೆ ಅಂದ್ರೆ ಅದ್ರಲ್ಲೂ ನೀವೇ ಕೆಲಸ ಮಾಡ್ಲೇಬೇಕು. ಬಟ್ ಕೆಲಸ ಮಾಡ್ಲಿಕ್ಕೆ ನಿಮ್ಗೊಬ್ರು ಮೋಟಿವೇಟ್ ಮಾಡ್ಬೇಕಲ್ವಾ, ಗೈಡ್ ಮಾಡ್ಬೇಕಲ್ವಾ, ಅದನ್ನ ಅದು ಪ್ರಾಪರ್ ಆಗಿ ಮಾಡ್ತಾ ಹೋಗುತ್ತೆ. ಸೊ ಅದ್ ಮಾಡಿದಾಗ ತಂತಾನೆ ನಿಮ್ ಗುರಿನ ಈಸಿ ಆಗಿ ತಲುಪ್ತೀರಾ. ಸೊ ಆ ಪಾಸಿಟಿವ್ ಎನರ್ಜಿ ನಿಮ್ಗೆ ಇರುತ್ತೆ. ಇದೇ ಮ್ಯಾನಿಫೆಸ್ಟೇಷನ್ ಅಂದ್ರೆ, ಬೇರೆ ಏನೂ ಇಲ್ಲ. ಸಿಂಪಲ್ ವೇ ಅಂತ ಹೇಳಿದ್ರೆ ಇದೇ ಮ್ಯಾನಿಫೆಸ್ಟೇಷನ್. ನಿಮ್ಗೆ ಏನ್ ಬೇಕು ಅದನ್ನ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಹತ್ರ ಹೇಳ್ತೀರಾ, ಅದ್ ನಿಮ್ಗೆ ಗೈಡ್ ಮಾಡತ್ತೆ. ಸೊ ನಿಮ್ನ ಆ ಗುರಿ ಹತ್ರ ರೀಚ್ ಮಾಡ್ಸುತ್ತೆ. ಇದನ್ನ ಒಬ್ಬೊಬ್ರು ಒಂದೊಂದ್ ರೀತಿ ಮಾಡ್ತಾರೆ. ಒಬ್ರು 369 ಮೆಥಡ್ ಫಾಲೋ ಮಾಡ್ತಾರೆ, ಕೆಲವರು 5x55 ಅಂದ್ರೆ 55 ಸತಿ 5 ದಿನ ಬರೀತಾರೆ. ದಿನ ಯಾವ್ದಾದ್ರು ಟೈಮ್ ನಾವು ಫ್ರೀ ಮಾಡ್ಕೊಂಡು ದಿನಕ್ಕೆ 55 ಸತಿ ನಿಮ್ಗೆ ಏನ್ ಬೇಕು ಅದನ್ನ ಬರಿಬೇಕು. ಅದನ್ನ 5 ದಿನ ಫಾಲೋ ಮಾಡ್ತಾರೆ. ಸೊ ಈ ಮೆಥಡ್ ಕೂಡ ಫಾಲೋ ಮಾಡ್ತಾರೆ. ಅಂಡ್ ಇನ್ನೊಂದು ವಿಜುವಲೈಸ್ ಮಾಡ್ತಾರೆ, ನಮ್ಗೆ ಏನ್ ಬೇಕು ಅದನ್ನ ಕಣ್ ಮುಚ್ಕೊಂಡು ಅದೊಂದು ನಮ್ಮ ಹತ್ರ ಇದೆ, ಸೊ ಅದಿದ್ದಾಗ ನಾನು ಏನು ಎಷ್ಟು ಖುಷಿ ಆಗಿದ್ದೀನಿ ಅದನ್ನ ಒಂದು ಆ ಫೀಲ್ ಕೊಡೋದು ಸಬ್ ಕಾನ್ಶಿಯಸ್ ಮೈಂಡ್ಗೆ, ಅದನ್ನ ಮಾಡ್ತಾರೆ. ಕೆಲವರು ಅಫರ್ಮೇಷನ್ ಅಂದ್ರೆ ಹೇಳ್ಕೊತಾ ಇರ್ತಾರೆ, ನನ್ನ ಹತ್ರ ಇದೆ ಅದಿದೆ ಇದಿದೆ ಅನ್ನೋ ತರ, ನಮ್ಗೆ ಏನ್ ಬೇಕು ಅದನ್ನ ಹೇಳ್ಕೊತಾ ಇರ್ತಾರೆ. ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಬಿಕಾಸ್ ಇದೆಲ್ಲಾದನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಯಾವ ಮೆಥಡ್ ಹೇಗೆ ಫಾಲೋ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬಟ್ ಇದು ಎಲ್ಲಾದ್ರ ಹಿಂದೆ ಇರೋದು ಒಂದೇ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ತಿಳಿಸಿ ಹೇಳೋದಷ್ಟೇ, ನನ್ಗಿದು ಅವಶ್ಯಕತೆ ಇದೆ, ಸೊ ನಾನು ಇದನ್ನ ರೀಚ್ ಆಗ್ಲಿಕ್ಕೆ ನನ್ಗೆ ಏನ್ ಬೇಕು ಅದನ್ನ ನೀನ್ ಹೆಲ್ಪ್ ಮಾಡು, ಇಷ್ಟೇ. ಅದ್ರ ಉದ್ದೇಶ ಇಷ್ಟೇ. ಬಟ್ ವಿಧಾನಗಳು ಬೇರೆ ಬೇರೆ ಇರತ್ತಷ್ಟೇ. ವೆಲ್, ನಾನು ಹೇಳ್ದೆ 369 ಮೆಥಡ್ ನಾನು ಫಾಲೋ ಮಾಡಿದೆ, ನಂಗೆ ಅದ್ರ ರಿಸಲ್ಟ್ ಬಂತಾ? ಎಸ್, ಬಂತು. ಆಕ್ಚುಲಿ 369 ಮೆಥಡ್ ಅಲ್ಲಿ ನಾನು ಬರಿತಾ ಇದ್ದಿದ್ದು ಇದನ್ನೇ, ಬಿಕಾಸ್ ನನ್ನ 2 ಶಾಪ್ಸ್ ಮುಂಚೆ ಇದ್ದಿದ್ದು, ಇವಾಗ 3. ಮುಂಚೆ ಇದ್ದಿದ್ದು 2 ಏನಾಗಿತ್ತು ಅಂತ ಹೇಳಿದ್ರೆ ತುಂಬಾ ದೊಡ್ಡದೇನಿರ್ಲಿಲ್ಲ, ನಾರ್ಮಲ್ ಆಗಿತ್ತು. ಬಟ್ ಏನಂತಂದ್ರೆ ನಾನು ಈ 369 ಮೆಥಡ್ ನ ಫಾಲೋ ಮಾಡಕ್ ಶುರು ಮಾಡಿದ್ದು ಈ ಹೋದ್ ವರ್ಷ. ಅಂದ್ರೆ ಅದನ್ನ ಅಟ್ಲೀಸ್ಟ್ ಬರ್ದಿದ್ದು ನಾನು, ನನ್ಗೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದು ನಾನು ಹೋದ್ ವರ್ಷ. ಅದು ಮುಂಚೆಯಿಂದಾನೆ ನನ್ಗೆ ಗೊತ್ತಿಲ್ದೇನೆ ಇದನ್ನೆಲ್ಲ ಮಾಡ್ತಾ ಇದ್ದೆ. ಅಂದ್ರೆ ಆ ಫೀಲ್ ನ ಸಬ್ ಕಾನ್ಶಿಯಸ್ ಮೈಂಡ್ ಕೊಡ್ತಾ ಇದ್ದೆ. ನಿಮ್ಗೆ ನಾನು ಹಳೆ ವಿಡಿಯೋದಲ್ಲಿ ಹೇಳಿದೀನಿ, ನಾನು ಶಾಪ್ ಮಾಡೋಕ್ ಮುಂಚೆನೆ ನಾನು ಅನ್ಕೋತಾ ಇದ್ದೆ, ನಾನು ಶಾಪ್ ಮಾಡಿದಾಗ ಎಲ್ಲೆಲ್ಲಿ ಏನೇನ್ ಐಟಮ್ಸ್ ನ ಇಡ್ಬೇಕು, ನನ್ನ ಮ್ಯಾಕ್ರೂಮ್ ನ ಎಲ್ಲಿಡ್ಬೇಕು, ನನ್ನ ಮನಿಕ್ವಿನ್ಸ್ ಗಳನ್ನ ಎಲ್ಲಿಡ್ಬೇಕು, ಹೇಗ್ ಡೆಕೋರ್ ಮಾಡ್ಬೇಕು. ಸೊ ಈ ಕ್ರೇನ್ ಕೂಡ ಮುಂಚೆಯಿಂದ ಏನಿದೆ ನನ್ನ ಶಾಪಲ್ಲಿ, ಅದು ಕೂಡ ನಾನು ಆಸೆ ಪಟ್ಟಿದ್ದು. ನಾನೊಂದು ಒಂದು ಸ್ಕೆಚ್ ಮಾಡ್ತಾ ಇದ್ದೆ, ಒಂದು ಬುಕ್ ತಗೊಂಡು ಒಂದು ಹಾಲ್ ಅಲ್ಲಿ ಎಲ್ಲೆಲ್ಲಿ ಏನೇನ್ ಇಟ್ಟಿದ್ದೀನಿ, ಎಷ್ಟು ಹೆಂಗೆ ಇಂಟೀರಿಯರ್ಗೆ ಎಷ್ಟು ಕಡಿಮೆ ಖರ್ಚು ಮಾಡ್ಬೇಕು, ಎಷ್ಟು ಚೆನ್ನಾಗಿ ಬರ್ಬೇಕು, ಇದೆಲ್ಲ ನಾನು ಸುಮ್ನೆ ಒಂದು ಬುಕ್ಕಲ್ಲಿ ಬರೀತಾ ಇದ್ದೆ. ಅವಾಗ ಒಂದ್ ಡಿಸೈನ್ ಮಾಡ್ತದೆ, ಇಂಟೀರಿಯರ್ ಡಿಸೈನರ್ಸ್ ಮಾಡ್ತಾರೆ ಗೊತ್ತಾ, ಒಂದು ಸ್ಕೆಚ್ ಮಾಡ್ಕೋತಾ ಇದ್ದೆ. ಬಟ್ ನಿಜವಾಗ್ಲೂ ಅದು ಮ್ಯಾನಿಫೆಸ್ಟೇಷನ್ ಅಥವಾ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೇಳ್ತಿರೋದಂತ ಗೊತ್ತಿಲ್ಲ. ಬಟ್ ನನ್ಗೆ ಅನಿಸ್ತಾ ಇತ್ತು ನಾನು ಮಾಡ್ತೀನಿ ಅಂತ ಹೇಳಿ.
ಯಾಕಂದ್ರೆ ನಾನು ಇದಕ್ಕೋಸ್ಕರ ಹಗ್ಲು ರಾತ್ರಿ ಕೆಲಸ ಮಾಡಿದ್ದೀನಿ. ಈವನ್ ಸ್ಟಾಫ್ ಎಲ್ಲ ಇರ್ಲಿಲ್ಲ ಅವಾಗ, ನಾನು ಒಬ್ಳೆ ಕೆಲಸ ಮಾಡ್ಬೇಕಿತ್ತು. ಬಟ್ಟೆ ತಗೊಂಬರೋದ್ರಿಂದ ಅದು ಡಿಸೈನ್, ಸ್ಟಿಚಿಂಗ್ ಎಲ್ಲ ಮಾಡ್ಬೇಕಿತ್ತು. ಆ ಟೈಮಲ್ಲಿ ಏನಾಗ್ತಾ ಇತ್ತು ಅಂದ್ರೆ ದೊಡ್ಡವ್ರು ಹೇಳ್ತಾರೆ ಗೊತ್ತಾ, ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅದ್ರ ಪ್ರತಿಫಲ ಇವತ್ತಲ್ಲ ನಾಳೆ ಸಿಗುತ್ತೆ ಅಂತ. ಅದನ್ನ ನಾನು ತುಂಬಾ ನಂಬ್ತಾ ಇದ್ದೆ. ನಾನು ಒಂದಿನ 1 ಗಂಟೆ 2 ಗಂಟೆ ಆದ್ರೂ ಡಿಸೈನ್ ಸ್ಕೆಚ್ ಮಾಡ್ಕೊಂಡು ರೆಡಿ ಮಾಡ್ತಾ ಇದ್ದೆ. ಯಾಕಂದ್ರೆ ನಂದು ಶಾಪ್ ಅಲ್ಲ ಇರೋದು, ಒಂದು ಚಿಕ್ಕ ಶಾಪು, ಮತ್ತೆ ಮನೆಯಲ್ಲಿ ನನ್ನ ಕ್ಲೈಂಟ್ಸ್ ಬರೋದು. ಸೊ ಹಿಂಗಿದ್ದಾಗ ನಾನು ಜನನ ಅಟ್ರಾಕ್ಟ್ ಮಾಡ್ಬೇಕಲ್ಲ, ಆ ಜನ ಬಂದು ಬಟ್ಟೆಗಳನ್ನ ತಗೋಬೇಕಂದ್ರೆ ಅಷ್ಟು ಡಿಫ್ರೆಂಟ್ ಆಗಿರ್ಬೇಕು ಪ್ಯಾಟರ್ನ್. ಎಲ್ಲಾ ಮಾಡಿತ್ರನೆ ನಾನು ಅದೇ ಪ್ಯಾಟರ್ನ್ಸ್ ಮಾಡಿದ್ರೆ ಜನಕ್ಕೆ ಇಷ್ಟನೇ ಆಗಲ್ಲ. ಸೊ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಹಗ್ಲು ರಾತ್ರಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ದೊಡ್ಡೋರು ಹೇಳ್ದಂಗೆ ನನ್ಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆ ಇತ್ತು. ಸೊ ಹಂಗೆ ಅವಾಗ್ಲಿಂದನೂ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ನಾನು ಅಂಗಡಿ ಮಾಡೇ ಮಾಡ್ತೀನಿ, ಮತ್ತೆ ಬ್ರಾಂಚಸ್ ಕೂಡ ಮಾಡ್ತೀನಿ ಅಂತ ಅವಾಗ್ಲೇ ಯೋಚನೆ ಮಾಡಿದ್ದೆ ನಾನು. ಅವಾಗ ನಿಜವಾಗ್ಲೂ ನಂಗೆ ಅದೆಲ್ಲ ಮ್ಯಾನಿಫೆಸ್ಟೇಷನ್, ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ನಾನು ಹೇಳ್ಕೊಡೋದು ಅದು ಏನೋ ಗೊತ್ತಿರಲಿಲ್ಲ ನನಗೆ. ಬಟ್ ನಾನು ಅದನ್ನ ಫೀಲ್ ಮಾಡ್ತೀನಿ. ಅಂಗಡಿ ಮಾಡಿದಾಗ ಅಂಗಡಿ ತುಂಬಾ ದೊಡ್ಡದಾಗಿರುತ್ತೆ. ಸೊ ನಾನು ಎಲ್ಲೆಲ್ಲಿ ಏನೇನ್ ಇಡ್ಬೇಕು ಅಂತ ಕೂಡ ಅವಾಗ್ಲೇ ಪ್ಲಾನ್ ಮಾಡಿದ್ದೆ. ಮತ್ತೆ ನಂಗೆ ಏನಾದ್ರೂ ಸುಸ್ತಾದಾಗ, ಇರಿಟೇಟ್ ಆದಾಗ, ಏನಾದ್ರೂ ಒಬ್ಬೊಬ್ರಿಗೆ ಒಂದೊಂದು ಖುಷಿ. ಸೊ ನನ್ಗೆ ಏನಾದ್ರೂ ಒಂದು ಬುಕ್ ತಗೊಂಡು ಸ್ಕೆಚ್ ಮಾಡ್ತಾ ಇದ್ದೆ. ಒಂದ್ ಅಂಗಡಿ, ಈ ತರ ಒಂದು ದೊಡ್ಡ ಖಾಲಿ ಜಾಗ, ಇಲ್ಲಿ ನಂದು ಮ್ಯಾನಿಕ್ವಿನ್ಸ್ ಇಟ್ಟಿದ್ದೀನಿ, ಇಲ್ಲಿ ನನ್ನ ಮ್ಯಾಕ್ರಮ್ ಐಟಮ್ಗಳನ್ನ ಇಟ್ಟಿದ್ದೀನಿ. ನಾನು ಹಳೆಯ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ನಾನು ಅಂಗಡಿ ಮಾಡಿದಾಗ ಈ ತರ ಮ್ಯಾಕ್ರಮ್ ಒಂದ್ ಸೈಡ್ ಇಡ್ತೀನಿ ಅಂತೇಳಿ. ಅದನ್ನೆಲ್ಲ ಒಂದು ಸ್ಕೆಚ್ ಮಾಡ್ತಾ ಇದ್ದೆ ನಾನು. ಇದ್ರ ಬಗ್ಗೆ ನಂಗೆ ಏನೋ ಐಡಿಯಾ ಇರಲ್ಲ, ಬಟ್ ನನ್ಗೆ ಆಸೆ, ಖುಷಿ. ಅದನ್ನ ಸ್ಕೆಚ್ ಮಾಡಿದಾಗ ನಂಗೆ ಒಂಥರ ಖುಷಿ ಆಗೋದು, ಚೆನ್ನಾಗಿದೆ ಅಲ್ವಾ, ಸೊ ತುಂಬಾ ಬ್ಯೂಟಿಫುಲ್ ಆಗಿ ಬರುತ್ತೆ. ಇಂಡೋರ್ ಡೆಕೋರ್ ಮಾಡೋಣ, ಹ್ಯಾಂಡ್ ಮೇಡ್ ಎಲ್ಲ ಯೂಸ್ ಮಾಡೋಣ, ತುಂಬಾ ಖರ್ಚು ಮಾಡೋದು ಬೇಡ, ಈ ತರ ಎಲ್ಲ ಯೋಚನೆ ಮಾಡ್ತಾ ಇದ್ದೆ ಅವಾಗ್ಲೇ ನಾನು. ಸೊ ಹಂಗೆ ಯೋಚನೆ ಮಾಡ್ಬೇಕಾದ್ರೆ ನಂಗೆ ನಿಜವಾಗ್ಲೂ ಇದೆಲ್ಲ ಮ್ಯಾನಿಫೆಸ್ಟ್ ಆಗ್ತದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ನನಗದ್ ಖುಷಿ ಆಗ್ತಾ ಇತ್ತು. ನಾನು ಸ್ಕೆಚ್ ಮಾಡಿ ನಾನು ನೋಡಿದಾಗ ನಂಗೆ ಖುಷಿ ಆಗ್ತಾ ಇತ್ತು. ಬಟ್ ಯು ಡೋಂಟ್ ಬಿಲೀವ್, ನಾನು ಮ್ಯಾನಿಕ್ವಿನ್ಸ್ ನ ಕೂಡ ಸ್ಕೆಚ್ ಮಾಡ್ತಾ ಇದ್ದೆ. ಒಂದು ಹಾಲ್ ಅಲ್ಲಿ ಮ್ಯಾನಿಕ್ವಿನ್ಸ್ ಹೇಗಿರುತ್ತೆ ಅದೇ ತರ ಡೆಕೋರ್ ತರನೇ ಸ್ಕೆಚ್ ಮಾಡಿ. ಮತ್ತೆ ಇಲ್ಲಿ ಕ್ರೇನ್ ಇದೆ ಅಲ್ಲ, ಈ ಕ್ರೇನು ಕೂಡ ನಾನು ಮುಂಚೆನೆ ಅನ್ಕೋತಾ ಇದ್ದೆ, ಇದು ಆರ್ಟಿಫಿಷಿಯಲ್ ಟ್ರೀ ಆಗಿರ್ಬೋದು. ಹೀಗೆ ಆದಷ್ಟು ಕಡಿಮೆನಲ್ಲಿ ಏನೇನೆಲ್ಲ ಡೆಕೋರ್ ಮಾಡ್ಬೇಕು ಅದನ್ನೆಲ್ಲ ಅವಾಗ್ಲೇ ನಾನು ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಬುಕ್ ಅಲ್ಲಿ ಬರೀತಾ ಇದ್ದೆ. ಸೊ ಅದನ್ನೇ ಇವಾಗ ಎಲ್ರು ಹೇಳ್ತಾರೆ ಅಫರ್ಮೇಷನ್ಸ್ ಅದು ಇದು ಅಂತ ಹೇಳಿ, ಅಂದ್ರೆ ಬರೆಯೋದಾಗಿರ್ಬೋದು, 369 ಮೆಥಡ್ ಆಗಿರ್ಬೋದು. ಇದನ್ನೆಲ್ಲ ನನಗೆ ಗೊತ್ತಿಲ್ದೇನೆ ಅದನ್ನ ಫಾಲೋ ಮಾಡ್ತಾ ಇದ್ದೆ. ಸೊ ಫಾಲೋ ಮಾಡ್ತಾ ಮಾಡ್ತಾ ಅದಕ್ಕೆ ನನಗೆ ಮೋಟಿವೇಶನ್ ಸಿಗ್ತಾ ಇತ್ತು. ಅದನ್ನ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಸೇವಿಂಗ್ಸ್ ಮಾಡ್ಬೇಕು, ಅರ್ನ್ ಮಾಡ್ಬೇಕು, ಕಷ್ಟ ಪಡ್ಬೇಕು, ಇದೆಲ್ಲ ಬರ್ತಾ ಇತ್ತು ಯೋಚನೆಗಳು. ಅದನ್ನೆಲ್ಲ ದಾಟಿ ಆಮೇಲೆ ಕೊನೆ ಮೂಮೆಂಟ್ ಅಲ್ಲಿ ನಂಗೆ 369 ಮೆಥಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಅಂದ್ರೆ ಇವಾಗ ಎಂಡ್ ಆಫ್ ದ ಡೇ ಹಂಗೆ ಅಲ್ವಾ, 1 ವರ್ಷ ಆಯ್ತು, 1.5 ವರ್ಷ ಆಯ್ತು, ಹತ್ತತ್ರ 2 ವರ್ಷ ಆಯ್ತಾ ಬಂತು. ನನ್ ಬಿಸ್ನೆಸ್ ನಡೀತಿದೆ, ಇಲ್ಲ ಅಂತಿಲ್ಲ, ಬಟ್ ನಾನು ಅನ್ಕೊಂಡಿದ್ ಇನ್ನೂ ರೀಚ್ ಆಗ್ತಿಲ್ವಲ್ಲ ಅನ್ನೋ ಒಂದು ಬೇಜಾರು ಬರುತ್ತಲ್ವಾ. ಆ ಟೈಮಲ್ಲಿ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡಿದ್ದು ಮ್ಯಾನಿಫೆಸ್ಟೇಷನ್ ಬಗ್ಗೆ, ಅದು ಒಂಥರ ಅಚಾನಕ್ ಆಗಿ ಬಂದು ನೋಡಿ ಅದನ್ನ ಫಾಲೋ ಮಾಡಕ್ ಶುರು ಮಾಡಿದೆ. ಆಮೇಲೆ ತಂತಾನೆ ಇನ್ನೂ ಜಾಸ್ತಿ ಅದ್ರ ಬಗ್ಗೆ ಯೋಚನೆಗಳು ಬರಕ್ ಶುರುವಾಯ್ತು, ಪಾಸಿಟಿವ್ ಥಾಟ್ಸ್, ಆ ಪಾಸಿಟಿವ್ ಎನರ್ಜಿ ಎಲ್ಲ ಬರಕ್ ಶುರುವಾಯ್ತು. ಸೊ ಹಿಯರ್ ಐ ಆಮ್ ಟುಡೇ. ಹಾಗೆ ನಾನು ಈ ಶಾಪ್ ಮಾಡೋದಕ್ಕೆ ಮುಂಚೆ ಸುಮಾರು ಶಾಪ್ಗಳನ್ನ ನೋಡಿದ್ದೆ, 500 ಸ್ಕ್ವೇರ್ ಫೀಟ್, 1000, 1500 ಈ ತರ. ಬಟ್ ನಂಗೆ ಅದೆಲ್ಲ ನೋಡಿದಾಗ ಚಿಕ್ಕದ ಅನಿಸ್ತಾ ಇತ್ತು. ನನ್ಗೊಂದು ಆಸೆ ಇತ್ತಲ್ವಾ, ನಾನೊಂದು ಕಲ್ಪನೆ ಮಾಡ್ಕೊಂಡಿದ್ದೆ, ನನ್ಗೆ ಹಂಗಿರ್ಬೇಕು ಶಾಪ್, ಹಿಂಗಿರ್ಬೇಕು, ಕಾಸ್ಟ್ಯೂಮ್ಸ್ ಎಲ್ಲ ನೀಟಾಗಿ ಜೋಡಿಸಿರ್ಬೇಕು, ನಾನು ಕಾಸ್ಟ್ಯೂಮ್ ಬ್ರೀತಬಲ್ ಇರ್ಬೇಕು, ನನ್ನ ಮ್ಯಾನಿಕ್ವಿನ್ಸ್ ಅಲ್ಲಿ ಇಡ್ಬೇಕು, ಮ್ಯಾಕ್ರಮ್ ಇಲ್ಲಿ ಇಡ್ಬೇಕು ಅಂತೇಳಿ 1000 ಕನ್ಸಿತ್ತಲ್ವಾ. ಸೊ ಅದಿದ್ದಾಗ ನಾನು ಇದೆಲ್ಲ ನೋಡಿದಾಗ ಇದಾಗಲ್ಲ, ಚಿಕ್ಕದಾಯ್ತು ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಅದಕ್ಕೆ ನಾನು ಏನ್ ಮಾಡಿದೆ, ನಂಗೆ ಈ ಶಾಪ್ ನೋಡಿದ ತಕ್ಷಣ ಚೆನ್ನಾಗ್ ಅನಿಸ್ತು. ಅಂದ್ರೆ ಸಾಕು ನಂಗೆ ಈ 2000 ಸ್ಕ್ವೇರ್ ಫೀಟ್ ಏನಿದೆ, ಇದ್ರಲ್ಲಿ ನನ್ಗೆ ಏನೇನ್ ಬೇಕು ಅದೆಲ್ಲದನ್ನು ಇಟ್ಕೋಬಹುದು, ನೀಟಾಗಿ ಡೆಕೋರ್ ಮಾಡ್ಬೋದು, ಜೋಡಿಸ್ಬೋದು ಎಲ್ಲ ಅನಿಸ್ತು. ಅಂದ್ರೆ ಇಟ್ಸ್ ಲೈಕ್ ನಾನು ಏನ್ ಕನಸು ಕಾಣ್ತಾ ಇದ್ದೆ ಅದು ನಂಗೆ ರಿಯಾಲಿಟಿಗೆ ಬಂದಂಗಾಯ್ತು. ಅಷ್ಟು ಜಾಗ ಸಿಕ್ತು, ಹಾಗೆ ಮೇನ್ ರೋಡ್ ಅಲ್ಲಿ ನಾನು ಏನೇನ್ ಅನ್ಕೊಂಡಿದ್ದೆ ಅದೆಲ್ಲ ಸಿಕ್ತು ನನ್ಗೆ. ಇದೆಲ್ಲ ನಾನು ಆಸೆ ಪಟ್ಟಿದ್ದು ಕೈಂಡ್ ಆಫ್ ಅ ಮ್ಯಾನಿಫೆಸ್ಟೇಷನ್ ಅನ್ಬೋದು. ಇವಾಗ ನೀವೇ ಹೇಳಿ, ಸೊ ಮ್ಯಾನಿಫೆಸ್ಟೇಷನ್ ವರ್ಕ್ ಆಯ್ತಾ ಅಥವಾ ಹಾರ್ಡ್ ವರ್ಕ್ ಆಯ್ತಾ? ಏನ್ ವರ್ಕ್ ಆಯ್ತು? ನಮ್ಮ ಹಳೆ ಕಾಲದಲ್ಲಿ ಹೇಳ್ತಾ ಇದ್ರಲ್ವಾ, ಸೊ ಕೆಟ್ಟದನ್ನ ಯೋಚನೆ ಮಾಡ್ಬೇಡಿ, ಒಳ್ಳೇದನ್ನಷ್ಟೇ ಯೋಚನೆ ಮಾಡಿ. ಏನಾದ್ರು ಕೆಟ್ಟದಾಗಿ ಅಥವಾ ಏನಾದ್ರು ಹೇಳಿದ ತಕ್ಷಣ ಮನೆಯಲ್ಲಿ ಬೈಯೋರು, ಹಂಗೆಲ್ಲ ಹೇಳ್ಬೇಡ, ಅಸ್ತು ದೇವತೆಗಳಸ್ತು ಅಂತಿರ್ತಾರೆ ಅಂತ. ಇದೆಲ್ಲ ಮ್ಯಾನಿಫೆಸ್ಟೇಷನ್ ಅನ್ನೋದು ನಮ್ಗೆ ಆ ಕಾಲದಿಂದಾನೇ ಇದೆ, ಅದ್ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ ಅಷ್ಟೇ. ಅದ್ರ ಅರ್ಥ ಏನು? ನಾವು ಕೆಟ್ಟದಾಗಿ ಯೋಚನೆ ಮಾಡ್ಬಾರ್ದು, ಕೆಟ್ಟದಾಗಿ ಮಾತಾಡ್ಬಾರ್ದು ಅಂದ್ರೆ ಅರ್ಥ ಏನು? ನಾವು ಒಳ್ಳೇದನ್ನಷ್ಟೇ ಮಾತಾಡ್ಬೇಕು, ಒಳ್ಳೇದನ್ನಷ್ಟೇ ಯೋಚನೆ ಮಾಡ್ಬೇಕು, ಅಷ್ಟೇ ಮ್ಯಾನಿಫೆಸ್ಟೇಷನ್, ಅಷ್ಟೇ ಆಗೋದು. ಅದಕ್ಕೇನೆ ಆ ಕಾಲದಲ್ಲಿ ನೀವು ಇದ್ ಮಾಡಿ, ಈ ಆಂಗ್ಸೈಟಿ, ಡಿಪ್ರೆಷನ್ ಅದೆಲ್ಲ ಅವ್ರಿಗೆ ಜಾಸ್ತಿ ಇರ್ತಾನೆ ಇರಲಿಲ್ಲ. ಯಾಕಂದ್ರೆ ಅವ್ರು ಕೆಟ್ಟದಾಗ್ಲಿ ಯಾವ್ದು ಜಾಸ್ತಿ ಯೋಚನೆ ಮಾಡ್ತಾ ಇರ್ಲಿಲ್ಲ, ಆದಷ್ಟು ನಾರ್ಮಲ್ ಆಗಿ ಸ್ಮೂತ್ ಆಗಿ ತಗೊಂಡ್ ಹೋಗ್ತಾ ಇದ್ರು ಲೈಫ್ ನ. ಹಂಗಾಗಿ ಅವರು ಹೆಲ್ತಿಯಾಗೂ ಇರ್ತಾ ಇದ್ರು, ನಾರ್ಮಲ್ ಆಗೂ ಇರ್ತಾ ಇದ್ರು. ಬಟ್ ಈ ನಡುವೆ ಯಾರು ಇದನ್ನ ಮಾಡಲ್ಲ, ಈ ನಡುವೆ ಎಲ್ಲಾ ಬೇಡದೇ ಇರೋ ಯೋಚನೆಗಳೇ ಜಾಸ್ತಿ ಬರುತ್ತೆ. ಹಂಗಾಗಿ ಎಲ್ಲಾರು ಆ ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ಕೊಂಡು ಅದ್ರಿಂದೇ ಹೋಗ್ತಿದ್ದಾರೆ.
ಸೊ ಆದಷ್ಟು ಪಾಸಿಟಿವ್ ಎನರ್ಜಿನ ನಿಮ್ ಲೈಫಿಗೆ ಫಿಲ್ ಮಾಡ್ಬೇಕಂತ ಹೇಳಿದ್ರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಅದು ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾನಿಫೆಸ್ಟೇಷನ್ಸ್ ಇದೆ. ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೀ ಆದ ತಕ್ಷಣ ಖಂಡಿತ ಮಾಡಿ ನಿಮ್ಗೆ ತಿಳಿಸ್ತೀನಿ. ಇದು ಇವತ್ತಿನ ನನ್ನ ಮ್ಯಾನಿಫೆಸ್ಟೇಷನ್ ಜರ್ನಿಯ ವಿಡಿಯೋ. ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ. ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.